ಶಕ್ತಿ ಯೋಜನೆಯ ಬಾಕಿ ಹಣ ಬಿಡುಗಡೆಗೆ ಪತ್ರವನ್ನು ಬರೆಯಲಾಗಿದೆ. ಬಾಕಿ ಹಣ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಈಗ ಶಕ್ತಿ ಯೋಜನೆ ಫ್ರೀ ಬಸ್ನಲ್ಲಿ ಹೋಗಬೇಕು ಅಂತ ಅನೇಕರು ಖುಷಿ ಪಟ್ಟಿದ್ರು, ಒಳ್ಳೆ ರೀತಿಯಾಗಿ ಸಾಕ್ತಿದೆ. ಆದರೆ ಬಾಕಿ ಹಣ ಬಿಡುಗಡೆ ಮಾಡಿ ಅಂತ ಸರ್ಕಾರಕ್ಕೆ ಇಲಾಖೆಯಿಂದಲೇ ಪತ್ರ ಹೋಗಿದೆ. ರಾಜ್ಯ ಸರ್ಕಾರಕ್ಕೆ ಕೆಎಸ್ಆರ್ಟಿಸಿಯ ಎಂಡಿ ಒಂದು ಲೆಟರ್ ಬರೆದಿದ್ದಾರೆ. ಸಾರಿಗೆ ಇಲಾಖೆ ಕಾರ್ಯದರ್ಶಿಗೆ ಪತ್ರವನ್ನ ಬರೆದು ಮನವಿ ಮಾಡಿಕೊಂಡಿದ್ದಾರೆ, ಬಾಕಿ ಹಣ ಕೊಡಿ ಅಂತ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರ್ಕೊಂಡು 4 ನಿಗಮಗಳೇನಿದೆಯಲ್ಲ, ಹಣ ಬಾಕಿ ಇದೆ. ಎಷ್ಟು? 5,418 ಕೋಟಿ ಹಣ ಬಾಕಿ ಇದೆ. ಅದನ್ನ ಬಿಡುಗಡೆ ಮಾಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕೆಎಸ್ಆರ್ಟಿಸಿಯ ಎಂಡಿ ಬರೆದಿರುವ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಇತರ ಈಶಾನ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ನಿಗಮಗಳ ಬಸ್ಗಳೇನಿದೆ, ನಮಗೆ ಬಾಕಿ ಹಣ ಬರಬೇಕು. ಎಷ್ಟು? 5,418 ಕೋಟಿಯಷ್ಟನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. 2023 ಜೂನ್ 11ರಿಂದ 2026 ಜುಲೈ 30ರವರೆಗೆ ಬಾಕಿ ಇದೆ. ಶಕ್ತಿ ಯೋಜನೆಯ ಬಾಕಿ ಹಣ ಬಿಡುಗಡೆ ಮಾಡಿ, ಇಲ್ಲಂತಂದ್ರೆ 4 ಸಾರಿಗೆ ನಿಗಮಗಳು ಕೂಡ ಸಂಕಷ್ಟಕ್ಕೆ ಒಳಗಾಗ್ಬಿಡ್ತೀವಿ ಅನ್ನೋದಾಗಿ ಕೂಡ ಹೇಳಿದ್ದಾರೆ. ಇನ್ನು ಈ ಬರೆದಿರುವಂಥ ಪತ್ರದಲ್ಲಿ ಯಾವ್ಯಾವ ನಿಗಮಗಳಿಗೆ ಎಷ್ಟೆಷ್ಟು ಬಾಕಿ ಬರಬೇಕು ಅನ್ನುವಂಥ ಅಂಶ ಕೂಡ ಇದೆ. ನೋಡಿ, ಈ ಪತ್ರದಲ್ಲೂ ಉಲ್ಲೇಖ ಆಗಿರುವಂತೆ ಅಧಿಕೃತವಾಗಿ ನೋಡಿ, ಅತಿ ಹೆಚ್ಚಿನ ಬಾಕಿ ಉಳಿಸ್ಕೊಂಡಿರುವಂಥ ಹಣ ಯಾವ ನಿಗಮಕ್ಕೆ ಹೇಳಿದ್ರೆ ಅದು ಕೆಎಸ್ಆರ್ಟಿಸಿ. ಕೆಎಸ್ಆರ್ಟಿಸಿಗೆ 2,943 ಕೋಟಿಯಷ್ಟು ಹಣ ಬಾಕಿ ಬರಬೇಕಾಗಿದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗೆ 999 ಕೋಟಿ ಇದೆ. ಬಿಎಂಟಿಸಿಗೆ 1,019 ಕೋಟಿ ಹಣ ಬಾಕಿ ಇದೆ. ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ 1,309 ಕೋಟಿ ಇದ್ದು, ಇವೆಲ್ಲವನ್ನ ಆದಷ್ಟು ಬೇಗ ನೀವು ಕ್ಲಿಯರ್ ಮಾಡಬೇಕು. ಬಾಕಿ ಉಳಿಸ್ಕೊಂಡ್ರೆ ಸಮಸ್ಯೆ ಆಗುತ್ತೆ. ಬಸ್ಗಳ ನಿರ್ವಹಣೆ ಆಗಬೇಕು, ಸಂಬಳ ಸರಿಯಾಗಿ ಕೊಡಬೇಕು. ಸಾರಿಗೆ ನೌಕರರ ಬೇಡಿಕೆ ಅಂತೂ ಇನ್ನು ದೊಡ್ಡ ಮಟ್ಟದ ಪಟ್ಟಿ ಇದೆ. ಎಲ್ಲವೂ ಕೂಡ ಪೂರ್ಣ ಪ್ರಮಾಣವಾಗಿ ಆಗಿಲ್ಲ. ಇಲ್ಲಂತಂದ್ರೆ ಇಡೀ ಸಾರಿಗೆ ನಿಗಮಗಳಿಗೆ ಆರ್ಥಿಕ ಸಂಕಷ್ಟ ಬರುತ್ತೆ. ಬಾಕಿ ಹಣ ಕೊಡಿ, 5,000ಕ್ಕೂ ಹೆಚ್ಚು ಕೋಟಿ ಇದೆ ಅಂತ ಅಧಿಕೃತವಾಗಿ ಪತ್ರ ಬರೆದು ಕೇಳಿದ್ದಾರೆ. ಸರ್ಕಾರ ಸ್ಪಂದಿಸುತ್ತಾ, ಕೊಡುತ್ತಾ, ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.